ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. UGCET 2024 ಸಂಬಂಧಿಸಿದಂತೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಿಲ್ಲ ಅಂತ ತುಂಬಾ ತೊಂದರೆಗಳು ಅನುಭವಿಸ್ತಿದ್ರಿ. ಅದಕ್ಕೋಸ್ಕರ KE ಏನ್ ಮಾಡಿತ್ತು, CET ಬೋರ್ಡ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನ್ ಮಾಡಿತ್ತು, CETಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರು ಕೂಡ CETಗೆ ಅಲ್ಲಿ ಆಪ್ಷನ್ಸ್ ಇತ್ತು. CET, ನೀಟ್, UGC, ನೀಟ್, ಆಮೇಲೆ ನಾಟಾ, ಈ ರೀತಿ ಆಪ್ಷನ್ಸ್ ಕೊಟ್ಟಿದ್ರು. ಆ ಆಪ್ಷನ್ ಕೊಟ್ಟಿದ್ರು ಕೂಡ ಕೆಲವರು ನೀಟ್ ಮಾತ್ರ ಅಟೆಂಡ್ ಮಾಡ್ತೀವಿ, ನಾವು CET ಅಟೆಂಡ್ ಮಾಡಲ್ಲ, ನಮಗೆ ಬೇಡ ಅಂದ್ಬಿಟ್ಟು ತುಂಬಾ ಜನ CET ಟಿಕ್ ಮಾರ್ಕ್ ಮಾಡಿರ್ಲಿಲ್ಲ. ಅವ್ರಿಗೆಲ್ಲ ಮತ್ತೆ ಮತ್ತೆ ಒಂದು ಅವಕಾಶ ನೀಡಿತ್ತು ಸರ್ಕಾರ, ಈ ಬೋರ್ಡ್. ಏನಪ್ಪಾ ಅದು ಅಂದ್ರೆ 10/4/2024 12/4/2024 5 ಗಂಟೆ ಒಳಗಡೆ ಯಾರೆಲ್ಲ CETಗೆ ಟಿಕ್ ಮಾಡಿಲ್ವೋ ಅಂತವ್ರು ಮತ್ತೆ ಅದನ್ನ ಟಿಕ್ ಮಾಡ್ಬೋದು, ಅವ್ರಿಗೂ CET ಹಾಲ್ ಟಿಕೆಟ್ ಬರೋ ತರ ಆಗುತ್ತೆ ಅಂತ ತಿಳಿಸಿ ಅವಕಾಶ ನೀಡಿತ್ತು. ಅದಾಗಿ ಕೂಡ ಕೆಲವು ವಿದ್ಯಾರ್ಥಿಗಳು, ನೀಟ್ ವಿದ್ಯಾರ್ಥಿಗಳು ಅದನ್ನ ಮಾಡಿಲ್ಲ, ಆ ರೀತಿ ಅವಕಾಶನ ಬಳಸ್ಕೊಂಡಿಲ್ಲ. ಆ ಬಳಸ್ಕೊಂಡೇ ಇರೋದವ್ರಿಗೆ ಕೆಲವು ಮತ್ತೊಮ್ಮೆ ಇನ್ನೊಂದು ಅವಕಾಶ ನೀಡಿದೆ. ಏನಪ್ಪಾ ಅದು ಅಂದ್ರೆ, ಯಾವ ರೀತಿ ಅವಕಾಶ ಅಂದ್ರೆ, ಅದ್ರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ನೋಡಿ, ಈ ನೋಟಿಫಿಕೇಶನ್ ಅಲ್ಲಿ ಇದೆ. ಕೆಲವು ಅಭ್ಯರ್ಥಿಗಳು UGCET 2024 ಅರ್ಜಿಯಲ್ಲಿ ಕೇವಲ ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ ಕೋರ್ಸ್ಗಳನ್ನು ಮಾತ್ರ ಆಯ್ಕೆ ಮಾಡಿರುತ್ತಾರೆ. ಯಾರೆಲ್ಲ ಬರೀ ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ ಕೋರ್ಸ್ಗಳನ್ನು ಮಾತ್ರ ಆಯ್ಕೆ ಮಾಡಿರ್ತೀರೋ, ಕೇವಲ ನೀಟ್ 2024ಗೆ ಹಾಜರಾಗುತ್ತಿರುವ ಅಭ್ಯರ್ಥಿಗಳಿಗೆ UGCET ಪ್ರವೇಶ ಪತ್ರ ಪ್ರಾಧಿಕಾರದಿಂದ ನೀಡಲಾಗುವುದಿಲ್ಲ. ಯಾರೆಲ್ಲ ಬರೀ CET ನಾನು ಹೇಳಿದಾಗೆ ಟಿಕ್ ಮಾಡಿಲ್ಲ, ಬರೀ ನೀಟ್ ಮಾತ್ರ ಟಿಕ್ ಮಾಡಿಲ್ಲ ಅಂತವ್ರಿಗೆ UGCET ಪ್ರವೇಶ ಪತ್ರ ನೀಡಲಾಗುವುದಿಲ್ಲ, ಅದಕ್ಕೆ ಕೊಡಲಾಗುವುದಿಲ್ಲ. ಅಂತ ಅಭ್ಯರ್ಥಿಗಳು ಏನ್ ಮಾಡ್ಬೇಕು ಅಂದ್ರೆ, ವೆಬ್ಸೈಟ್ ನಲ್ಲಿ ಅವಾಗ್ಲಾಗ್ಲ ಪ್ರಯತ್ನ ಪಡೋದು, ಮತ್ತೆ CET ಬೋರ್ಡ್ಗೆ ಇದ್ ಮಾಡೋದು, ಆತರ ಪ್ರಯತ್ನ ಪಡೋಕೆ ಆತಂಕಗಳಾಗದು ಏನು ಬೇಡ ಅಂತ KE ಬೋರ್ಡ್ ತಿಳಿಸಿದೆ ಈ ನೋಟಿಫಿಕೇಶನ್, ಈ ಪತ್ರಿಕಾ ಪ್ರಕಟಣೆ ಮುಖಾಂತರ. ಏನ್ ಮಾಡಬಹುದು ಅವರು ಅಂದ್ರೆ, ವೈದ್ಯಕೀಯ, ದಂತವೈದ್ಯಕೀಯ, ಆಯುರ್ವೇದ, ಯುನಾನಿ, ಹೋಮಿಯೋಪತಿ ಕೋರ್ಸ್ಗಳ ಪ್ರವೇಶಕ್ಕೆ ನೀಟ್ 2024 ಫಲಿತಾಂಶ ಪ್ರಕಟಣೆಯ ನಂತರ, ಅಂದ್ರೆ ನೀಟ್ ಎಕ್ಸಾಮ್ಸ್ ಬರೀತಿರಲ್ಲ, ಬರೆದ ನಂತರ ಫಲಿತಾಂಶ ಪ್ರಕಟಣೆ ಆಗುತ್ತಲ್ಲ, ಆ ಪ್ರಕಟಣೆಯ ನಂತರ ಅರ್ಹತೆ ಪಡೆಯುವ ಅಭ್ಯರ್ಥಿಗಳು ಪರಿಶೀಲನಾ ಪತ್ರವನ್ನು ನೀಡುವ ಕಾರ್ಯ ಆರಂಭವಾಗಿರುತ್ತದೆ. ಹಾಗೂ ಅಂತಹ ಅಭ್ಯರ್ಥಿಗಳು ನಿಯಮಾನುಸಾರ ವೈದ್ಯಕೀಯ ಕೌನ್ಸಿಲಿಂಗ್ಗೆ ಭಾಗವಹಿಸಬಹುದಾಗಿರುತ್ತದೆ. ಅಂದ್ರೆ ಇದರಿಂದ ನಿಮ್ಗೆ ತೊಂದರೆ ಏನಿಲ್ಲ. ಏನಪ್ಪಾ ಅಂದ್ರೆ, ಯಾರೆಲ್ಲ CET ಟಿಕ್ ಮಾಡಿದ್ರು ಅವರು ನೀಟ್ ಅಪ್ಲಿಕೇಶನ್ ಎಕ್ಸಾಮ್ಸ್ ಬರ್ದಾದ್ಮೇಲೆ ನಿಮ್ಗೆ ನೀಟ್ ರಿಸಲ್ಟ್ಸ್ ಬರ್ತೀರ ನೋಡಿ, ಆ ರಿಸಲ್ಟ್ಸ್ ಬಂದಾಗ ಆ ರಿಸಲ್ಟ್ಸ್ ನ ಜೊತೆಗೆ KE ಬೋರ್ಡ್ ಇಂದ ಒಂದು ಪರಿಶೀಲನಾ ಪ್ರಮಾಣ ಪತ್ರವನ್ನು ನೀಡ್ಕೊಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಅದನ್ನ ತಗೊಂಡು ನೀವು ವೈದ್ಯಕೀಯ ಕೌನ್ಸಿಲಿಂಗ್ ಅಂದ್ರೆ ನೀಟ್ ಕೌನ್ಸಿಲಿಂಗ್ ಗೆ ಅಟೆಂಡ್ ಮಾಡಬಹುದಾಗಿರ್ತದೆ, ಯಾವುದೇ ತೊಂದರೆ ಇರೋದಿಲ್ಲ. CET ಡೌನ್ಲೋಡ್, ಆ ಟಿಕೆಟ್ ಡೌನ್ಲೋಡ್ ಆಗ್ತಾ ಇಲ್ಲ ಅಂತ ಏನು ತೊಂದರೆ, ಏನು ಟೆನ್ಷನ್ ತಗೊಳಕ್ ಹೋಗ್ಬೇಡಿ, ಅದ್ರ ಬಗ್ಗೆ ಚಿಂತೆ ಬೇಡ ಅಂತ ಈ ಮೂಲಕ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ತಿಳಿಸಿದೆ. ಇಂಗ್ಲಿಷ್ ಅಲ್ಲೂ ಕೂಡ ಇದು ನೋಟಿಫಿಕೇಶನ್ ಇದೆ, ಬೇಕಾದ್ರೆ ಯಾರಿಗೆಲ್ಲ ಕನ್ನಡದಲ್ಲಿ ಅರ್ಥ ಆಗ್ತಿಲ್ವೋ ಅವ್ರು ಇಂಗ್ಲಿಷ್ ಅಲ್ಲೂ ಕೂಡ ಓದ್ಕೊಬಹುದಾಗಿರ್ತದೆ. ಅದೇ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ನೋಡಿ. ಥ್ಯಾಂಕ್ ಯು.